ಜೈ ಬೋಲೋ ಭಾರತ್ ಮಾತಾಕ್ಕೆ, ಜೈ ಭುವನೇಶ್ವರಿ ತಾಯಿಗೆ. ಇವತ್ತು ನಮ್ಮ ಒಂದು ಉರ್ದು ಶಾಲೆಯಲ್ಲಿ ತಟ್ಟೆಯನ್ನು ವಿತರಣೆ ಮಾಡೋದ್ರ ಮೂಲಕ ನಮ್ಮ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಹುಸೇನ್ ರವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ, ಈ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಮತ್ತೆ ಸರ್ಕಾರಿ ಕಚೇರಿಗಳ ಬಗ್ಗೆ ಮತ್ತೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ತುಂಬಾ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಅವರಲ್ಲಿ ಯಾವುದೇ ಒಂದು ಧರ್ಮ, ಭಾಷೆ, ಜಾತಿ ಭೇದ ಭಾವ ಇರೋದಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಾರಾಯಣ್ ಗೌಡರು ಮುಳಬಾಗಿಲು ತಾಲೂಕಿನಲ್ಲಿ ಇಂತಹ ಹುಡುಗನನ್ನ ಗುರುತಿಸಿ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿರುವುದರಲ್ಲಿ ನಮಗೆ ಅರ್ಥ ಆಗುತ್ತೆ. ಒಬ್ಬ ಮುಸ್ಲಿಂ ಹುಡುಗನಿಗೆ ಈ ಒಂದು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರ ಒಂದು ಸ್ಥಾನವನ್ನು ಕೊಟ್ಟಿರೋದು ಅವರಲ್ಲಿರ್ತಕ್ಕಂಥ ಗುಣ ನೋಡಿ. ಯಾವುದೇ ರೀತಿಯ ಧರ್ಮದ ಆಧಾರದ ಮೇಲೆ, ಭಾಷೆದ ಆಧಾರದ ಮೇಲೆ ಅವರು ನಡ್ಕೊಳ್ಳೋದಿಲ್ಲ. ಆದ್ರಿಂದ ಅಂಥವರು ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಎಲ್ಲ ಒಂದು ಸರ್ಕಾರಿ ಶಾಲೆಗಳಿಗೆ ನೋಟ್ ಪುಸ್ತಕ ವಿತರಣೆ ಆಗಿರ್ಬೋದು, ಪರೀಕ್ಷೆಯ ಸಮಯದಲ್ಲಿ ಬೈಂಡ್ ಅನ್ನು ವಿತರಣೆ ಮಾಡಿರ್ಬೋದು, ಮತ್ತೆ ಈ ದಾಖಲಾತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ತುಂಬಾ ಕಡಿಮೆ ಆಗಿಬಿಡ್ತಾ ಇದೆ. ಅದನ್ನ ಹೆಚ್ಚಿಸೋದಕ್ಕೋಸ್ಕರ ಅವರು ವೈಯಕ್ತಿಕವಾಗಿ ಯಾರು 1ನೇ ತರಗತಿಗೆ ಅಡ್ಮಿಷನ್ ಆಗ್ತಾರೆ, ಅದು ಎಷ್ಟು ಜನ ಮಕ್ಕಳಾಗಲೂ ಕೂಡ ಅಡ್ಮಿಷನ್ ಆಗ್ತಾರೆ, ಅವರಿಗೆ 2,000 ರೂಪಾಯಿಗಳನ್ನ ಕೊಡೋದ್ರ ಮೂಲಕ ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಹಲವಾರು ಸೇವೆಗಳನ್ನ ಮಾಡ್ತಾ ಇರತಕ್ಕಂಥ ಹುಸೇನ್ ರವರು ನಮ್ಮ ಕುರುಡುಮಲೆ ಗಣಪತಿ ದೇವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಆ ಕುರುಡುಮಲೆ ಗಣಪತಿ ಅವರಿಗೆ ಆರೋಗ್ಯ, ಆಯುಷು, ಅಂತಸ್ತು, ರಾಜಕೀಯವಾಗಿ ಎಲ್ಲ ಒಂದು ಪ್ರಾತಿನಿಧ್ಯ ಆ ಭಗವಂತ ನೀಡಲಿ. ಮತ್ತೆ ದರ್ಗಾ ಹೈದರಾಲಿ ಅಲ್ಲಿ ದರ್ಗಾ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾರೆ. ಬಂದು ನಮ್ಮ ಮುಳಬಾಗಿಲು ತಾಲೂಕಿನ ಸೌಂದರ್ಯ ಸರ್ಕಲ್ ಅಲ್ಲಿ ಅನ್ನದಾನವನ್ನ ಮಾಡೋದ್ರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಉರ್ದು ಶಾಲೆ ಮೇನ್ ಈ ಮಕ್ಕಳಿಗೆ ತಟ್ಟೆಯನ್ನ ಅವರ ಸ್ವಂತ ದುಡ್ಡಿನಲ್ಲಿ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂತಾರೆ ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ಪ್ರೀತಿ, ಸರ್ಕಾರಿ ಶಾಲೆಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ. ನೀವೆಲ್ಲರೂ ಕೂಡ ಮಕ್ಕಳು ಈ ಒಂದು ಅವ್ರು ಕೊಡ್ತಕ್ಕಂತಹ ಎಲ್ಲ ತಟ್ಟೆ ಆಗಿರ್ಬೋದು, ನೋಟ್ ಪುಸ್ತಕ ಆಗಿರ್ಬೋದು, ಮತ್ತೆ ಈ 2,000 ರೂಪಾಯಿ ಆಗಿರ್ಬೋದು, ಎಲ್ಲರೂ ನೀವು ಪಡ್ಕೊಂಡು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳ್ಬೇಕು, ಒಳ್ಳೆಯ ಆಫೀಸರ್ಸ್ ಆಗಿ ನೀವೆಲ್ಲರೂ ಕೂಡ ನಮ್ಮ ಮುಳಬಾಗಿಲು ತಾಲೂಕಿನ ಕೀರ್ತಿಯನ್ನ ನೀವೆಲ್ಲರೂ ಕೂಡ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಅವರು ಈ ಕೆಲಸವನ್ನ ಮಾಡ್ತಾ ಇರೋದು. ಅದರಿಂದ ಹುಸೇನ್ ರವರಿಗೆ ಮತ್ತೊಮ್ಮೆ ನಮ್ಮ ಆಂಜನೇಯ ಸ್ವಾಮಿ ಅವರ ಆಶೀರ್ವಾದ, ಗಣಪತಿ ಕುರುಡುಮಲೆ ಅವರ ಆಶೀರ್ವಾದ, ದರ್ಗಾ ಹೈದರಾಲಿಯ ಆಶೀರ್ವಾದ, ಎಲ್ಲ ದೇವತೆಗಳ ಆಶೀರ್ವಾದ ಇದ್ದು ಅವರು ಮುಂದಿನ ದಿನದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸುತ್ತಾ, ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲ ಪ್ರೀತಿಯ ನನ್ನ ಶಿಕ್ಷಕ ಬಂಧುಗಳಿಗೆ ವಂದಿಸುತ್ತಾ, ಮೀಡಿಯಾ ಮಿತ್ರರಿಗೆ ಇವರೆಲ್ಲರಿಗೂ ವಂದಿಸುತ್ತಾ, ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ, ನನ್ನನ್ನು ಕರೆಸಿ ಈ ಒಂದು ಶಾಲೆಯಲ್ಲಿ 2 ಮಾತುಗಳನ್ನು ಅವಕಾಶ ಕೊಟ್ಟ ಫೈಜುಲ್ಲಾ ಸರ್ ಅವರಿಗೆ, ನಮ್ಮ ಆತ್ಮೀಯರು, ಉರ್ದು ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು,
ಮತ್ತೆ SDMC ಅಧ್ಯಕ್ಷರು, ಶಾಲೆಯ ಎಲ್ಲ ಶಿಕ್ಷಕರಿಗೆ ವಂದಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್.